ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಸಿಗೇರಿ. ಕುಷ್ಟಗಿ ಬಳಿ ಗಂಡು ನವಜಾತ ಶಿಶು ಪತ್ತೆ. ಕುಷ್ಟಗಿ ನಗರದ ಸಮೀಪದ ರಾಷ್ಟ್ರೀಯ ಚತುಷ್ಪಥ ಹೆದ್ದಾರಿ ಹೊಸಪೇಟೆ ಮಾರ್ಗದ ಪಕ್ಕದ ದೇವಸ್ಥಾನವೊಂದರ ಮುಂಭಾಗ ಗಂಡು ನವಜಾತ ಶಿಶು ಪತ್ತೆಯಾಗಿದೆ. ಬುಧವಾರ ಬೆಳಗಿನ ಜಾವ 6:30 ಸುಮಾರಿಗೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಬರುವ ಶ್ರೀ ತಾಯಮ್ಮ ದೇವಿ ದೇವಸ್ಥಾನದ ಬಳಿ ಈ ನವಜಾತ ಶಿಶು ಅನಾಥವಾಗಿ ಕಂಡು ಬಂದಿದೆ. ದೇವಸ್ಥಾನದ ಅಕ್ಕಪಕ್ಕದ ಜಮೀನುಗಳ ರೈತರು ಕೂಡಲೇ ಕುಷ್ಟಗಿ ಪೊಲೀಸ್ ಠಾಣೆಯ ಹೆದ್ದಾರಿ ಗಸ್ತು ವಾಹನದ ಸಿಬ್ಬಂದಿಗೆ ಫೋನ್ ಮಾಡಿ ನವಜಾತ ಶಿಶು ಪತ್ತೆ ವಿಷಯ ತಿಳಿಸಿದ್ದಾರೆ. ಬಳಿಕ ಎಎಸ್ಐ ಭ್ರಮಪ್ಪ ಹಾಗೂ ಹೆದ್ದಾರಿ ಗಸ್ತು ವಾಹನ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಗಂಡು ನವಜಾತ ಶಿಶುವನ್ನು ರಕ್ಷಣೆ ಮಾಡಿ ತಮ್ಮ ವಾಹನದಲ್ಲಿಯೇ ಕರೆದೊಯ್ದು ಕುಷ್ಟಗಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಂದಾಜು 6 ರಿಂದ 8 ದಿನದ ಗಂಡು ನವಜಾತ ಶಿಶು ಇದಾಗಿದ್ದು, ಆಸ್ಪತ್ರೆಗೆ ದಾಖಲಿಸಿದ ವೇಳೆ ಶಿಶುವಿನ ದೇಹ ನೀಲಿ ಬಣ್ಣಕ್ಕೆ ತಿರುಗಿ ಉಷ್ಣಾಂಶ ತೀರಾ ಕಡಿಮೆ ಇತ್ತು. ಕೂಡಲೇ ವಾರ್ಮರ್ ರೂಮಿನಲ್ಲಿರಿಸಿ ಅಗತ್ಯ ಲಸಿಕೆ, ಪೌಷ್ಟಿಕಾಂಶ ನೀಡಿ ಔಷಧೋಪಚಾರ ಕೊಡಲಾಗಿದೆ. ಜೊತೆಗೆ ತೀರಾ ಬಳಲಿದ್ದ ಶಿಶುವಿಗೆ ಚೈತನ್ಯ ಬರಲು ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿದ್ದ ತಾಯಿಯೊಬ್ಬರಿಂದ ವಿನಂತಿ ಮೇರೆಗೆ ಎದೆ ಹಾಲು ಉಣಿಸಲಾಗಿದೆ. ಸದ್ಯ ಯಾವುದೇ ಅಪಾಯ ಇಲ್ಲ, ಜೋಪಾನವಾಗಿದೆ. ಈ ಕುರಿತು ನಮ್ಮ ಆಸ್ಪತ್ರೆಯ ಮುಖ್ಯಸ್ಥರು, ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹಾಗೂ ಚಿಕ್ಕ ಮಕ್ಕಳ ರಕ್ಷಣಾ ಸಮಿತಿಯವರಿಗೆ ಮಾಹಿತಿ ನೀಡಿದ್ದಾರೆ ಎಂದು ಆಸ್ಪತ್ರೆಯ ಚಿಕ್ಕ ಮಕ್ಕಳ ತಜ್ಞ ವೈದ್ಯ ಡಾಕ್ಟರ್ ಮಹಾಂತೇಶ್ ಅವರು ಹೇಳಿದ್ದಾರೆ. ಈ ನವಜಾತ ಶಿಶು ಯಾರದ್ದು, ಮಂದಿರದ ಬಳಿ ಏಕೆ ಬಿಟ್ಟು ಹೋಗಿದ್ದಾರೆ ಎಂಬುದು ಗೊತ್ತಾಗಿಲ್ಲ. ಅದನ್ನು ಅನಾಥವಾಗಿ ಬಿಟ್ಟು ಹೋಗಲು ನಾನಾ ತರಹದ ಕಾರಣಗಳು ಸಾರ್ವಜನಿಕರಲ್ಲಿ ಸದ್ಯ ಹರಿದಾಡುತ್ತಿವೆ.